ಪ್ರಮುಖ ಮುಖಂಡರುಗಳೆಲ್ಲ ಸೇರಿ ಇವತ್ತು ನಾರಾಯಣಗೌಡರು ಮತ್ತು ಸುಮಲತಕ್ಕವರ ಲೀಡರ್ಶಿಪ್ಪಲ್ಲಿ ಜಿಲ್ಲೆಯ ಎಲ್ಲ ಪ್ರಮುಖರು ಇವತ್ತು ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯದ ಎಲ್ಲ ಪ್ರಮುಖ ನಾಯಕರುಗಳ ಹತ್ರ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಏನಿತ್ತು ಅದನ್ನು ನಾವು ಹೇಳಿದ್ದೀವಿ. ಎಲ್ಲ ಒಕ್ಕೋರ್ಲಾಗಿ ಒಂದು ತೀರ್ಮಾನ ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕಾರ್ಯಕರ್ತರಿದ್ದರೆ ನಾವು ಇದು ಕಾರ್ಯಕರ್ತರು ಚುನಾವಣೆ ಆಗಿರೋದ್ರಿಂದ ಕಾರ್ಯಕರ್ತರಿಗೆ ಎಲ್ಲ ರೀತಿಯಲ್ಲಿ ಆತ್ಮಸ್ಥೈರ್ಯ ತುಂಬಿ ಕಾರ್ಯಕರ್ತರ ಚುನಾವಣೆಗೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು. ಮತ್ತು ಈ ಜಿಲ್ಲೆಯಲ್ಲಿ ಕನಿಷ್ಠ 15 ಜಿಲ್ಲಾ ಪಂಚಾಯಿತಿ 50ಕ್ಕೂ ಹೆಚ್ಚು ತಾಲೂಕ್ ಪಂಚಾಯಿತಿಗಳನ್ನ ಗೆಲ್ಲಲಿಕ್ಕೆ ನಾವೆಲ್ಲ ಒಂದು ತೀರ್ಮಾನವನ್ನು ಒಮ್ಮತದ ತೀರ್ಮಾನವನ್ನು ಮಾಡ್ಕೊಂಡಿದ್ದೀವಿ. ಈ ಜಿಲ್ಲೆಯಲ್ಲಿ BJPಯನ್ನು ಸುಮಲತಾ ಮೇಡಮ್ ಅವರ ಮತ್ತು ನಾರಾಯಣಗೌಡರ ನೇತೃತ್ವದಲ್ಲಿ ನಾವೆಲ್ಲರೂ ಜಿಲ್ಲೆಯ ಎಲ್ಲ ಪರಾಜಿತ ಅಭ್ಯರ್ಥಿಗಳು ಎಲ್ಲ ಪ್ರಮುಖ ನಾಯಕರುಗಳು ಹಿಂದೆ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಲೀಡರ್ಗಳು ಇವತ್ತು ಒಂದೆಡೆ ಸೇರಿದ್ವಿ. ಎಲ್ಲ ನಾವು ತೀರ್ಮಾನ ಮಾಡಿದ್ವಿ. ಮುಂದೆ ಬರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಚುನಾವಣೆಯನ್ನು ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒಂದು ಒಕ್ಕೋಲ ತೀರ್ಮಾನ ಎಲ್ಲರೂ ಕೂಡ ತೆಗೆದುಕೊಂಡು ರಾಜ್ಯ ನಾಯಕರುಗಳ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂತ ಮತ್ತು ಮುಂದಿನ ವಾರದಿಂದನೇ ಮೇಡಮ್ ಅವರು ಮತ್ತು ನಾರಾಯಣಗೌಡರು ಡೇಟ್ ತಗೊಂಡು ನಾವು ಕ್ಷೇತ್ರವರು ಪ್ರವಾಸ ಮಾಡಲಿಕ್ಕೆ ಮಾಡ್ತೀವಿ ಅಂತ ನಾವು ರಾಜ್ಯ ನಾಯಕರ ಗಮನಕ್ಕೆ ತಂದಿದ್ದೀವಿ. ಅವರು ಕೂಡ ಅದಕ್ಕೆ ಒಮ್ಮತವನ್ನು ಸೂಚಿಸಿದ್ದಾರೆ. ಅಲ್ಲಲ್ಲ, ನಾವು ಇವತ್ತು ಸಭೆ ಆಗಿದ್ದು ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ವಿಚಾರವಾಗಿ ಸಭೆ ಆಗಿತ್ತು. ಸಂಘಟನಾತ್ಮಕವಾಗಿ ಇದು ಕಾರ್ಯಕರ್ತರು ಚುನಾವಣೆ ಆಗಿರೋದ್ರಿಂದ ಕಾರ್ಯಕರ್ತರಿದ್ರೆ ನಾವುಗಳಿದ್ರೆ ಪಕ್ಷಕ್ಕೆ ಕಾರ್ಯಕರ್ತರು ಬಹುಮುಖ್ಯ. ಇದು ಕಾರ್ಯಕರ್ತರು ಚುನಾವಣೆ ಆಗಿರೋದ್ರಿಂದ ನಾವೆಲ್ಲ ಒಮ್ಮತದ ತೀರ್ಮಾನವನ್ನು ಮಾಡಿದ್ವಿ. ಅಲ್ಲಲ್ಲ, ನಾವು ಇದು ಪಕ್ಷ ಸಂಘಟನೆ, ಪಕ್ಷದ ದೃಷ್ಟಿಯಿಂದ ಇದು ನಮ್ಮ ಪಕ್ಷ ಬಲವರ್ಧನೆಗೆ ಸೇರಿದ ಸಭೆ. ಇದು ನಾವು ಸ್ವತಂತ್ರವಾಗಿ ಚುನಾವಣೆಗೆ ಹೋಗಬೇಕು ಅಂತ ಒಕ್ಕೊರಲಾಗಿ ಮೇಡಮು ನಾರಾಯಣಗೌಡರು ನಾವೆಲ್ಲ ಅವರ ಒಂದು ಸೂಚನೆಗಳು ಅವರ ಒಂದು ಸಲಹೆಗಳನ್ನ ತೆಗೆದುಕೊಂಡಿದ್ದೇವೆ. ಎಲ್ಲ ಇಲ್ಲಿ ಸೇರಿದ್ದಕ್ಕಂಥವ್ರು ಎಲ್ಲರ ಅಭಿಪ್ರಾಯ ಅದೇ ಆಗಿದೆ. ನಾವು ಸ್ವತಂತ್ರವಾಗಿ BJP ಪಕ್ಷದ ಅಡಿಯಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ.